ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ರವೀಂದ್ರ. ಇವತ್ತು ನಾವು ಬಂದಿರೋಂತ ಜಾಗ ಯಾವ್ದು ಅಂದ್ರೆ ಏಷ್ಯಾಸ್ ಲಾರ್ಜೆಸ್ಟ್ ಫ್ಲವರ್ ಮಾರ್ಕೆಟ್. ಅದು ನಮ್ಮ KR ಮಾರ್ಕೆಟ್ ಬೆಂಗಳೂರಲ್ಲಿ. ಇಲ್ಲಿಗೆ ಬೆಸ್ಟ್ ಟೈಮ್ ಬರಕ್ಕೆ ಎಷ್ಟ್ ಗಂಟೆ ಅಂದ್ರೆ ಬೆಳಗಿನ ಜಾವ 5 ಗಂಟೆಯಿಂದ 8 ಗಂಟೆವರೆಗೂ. ಇವಾಗ ತಾನೇ ಎಂಟ್ರಿ ಆಗಿದೀವಿ ನಾವು. ಇವಾಗ ಒಂದ್ 8 ಗಂಟೆಗೆಲ್ಲ ಪ್ಯಾಕ್ ಮಾಡ್ಬಿಡ್ತಾರೆ ಇಲ್ಲಿ. 5 ಗಂಟೆಗೆ ಸ್ಟಾರ್ಟ್ ಆದ್ರೆ ಫುಲ್ ರಶ್ ಇರುತ್ತೆ. ಮಾತ್ರ ಯಾವಾಗ ಬಂದ್ರು ರಶ್ ಇರುತ್ತೆ. ಯಾವ ತರ ಹೂ ಬೇಕು ಯಾವ ತರ ಸಿಗುತ್ತೆ. ಗೈಸ್, ಇಲ್ಲಿ ಬರೀ ಇಂಡಿಯಾ ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ದೇಶದಿಂದ ಬಂದಿರ್ತವೆ ಫ್ಲವರ್ಸ್. ಇಲ್ಲಿ ಯಾವ ತರ ಬೇಕು ಆ ತರ ಸಿಗುತ್ತೆ. ರೋಸಸ್ ಯಾವ ಕಲರ್ ಬೇಕು ಆ ಕಲರ್ ಸಿಗುತ್ತೆ ಇಲ್ಲಿ. ಬರೀ ಹೂವಸ್ ಎಲ್ಲ ಬರೀ ಏನೇನೋ ಸೊಪ್ಪು ಗಿಪ್ಪು ಎಲ್ಲ ಇದಾವೆ. ಬಟ್ ನಮ್ಗೆ ಅದ ಹೆಸರು ಎಲ್ಲ ಗೊತ್ತಿಲ್ಲ. ಸಿಂಗಲ್ ಹೂಗಳು ಎಲ್ಲ 50 ರೂಪಾಯಿ 100 ರೂಪಾಯಿ ಅಷ್ಟೇ. ಎಲ್ಲ ಥೈಲ್ಯಾಂಡ್ ನಿಂದ ಬಂದಿರೋದಂತೆ. ಅಲ್ಲ ಮಗ, ಅದ್ ಹೆಂಗ್ ಬರ್ತವೆ ಅಂತ ಡೌಟ್. ಥೈಲ್ಯಾಂಡ್ ಏರೋಪ್ಲೇನ್ ಹಾಕಿ ಕಳಿಸ್ತಾರೆ. ಊಟಿ, ಥೈಲ್ಯಾಂಡ್ ಬೇರೆ ಬೇರೆ ಕಂಟ್ರೀಸ್ ಬರ್ತವೆ. ಥೈಲ್ಯಾಂಡ್ ಇದೆ ಗೊತ್ತಾ, ಆಟ ಹೆಸರು ಬರ್ತವೆ. ಮದುವೆ ಎಲ್ಲ ಡೆಕೋರೇಷನ್ ಮಾಡ್ತಾರಲ್ಲ ಅದೇ ಇದು. ಮದುವೆ ಎಲ್ಲ ಡೆಕೋರೇಷನ್ ಮಾಡ್ತಾರಲ್ಲ ಅದು ಎಲ್ಲ ಇಲ್ಲಿಂದಲೇ ತಗೊಂಡೋಗಿ ಥೈಲ್ಯಾಂಡ್ ಇಂದ ಎಲ್ಲ ತರಿಸಿದ್ದಾರಂತೆ ಫ್ಲವರ್ಸ್ ಗಳು. ಅದ್ಯಾವ್ದು ಆರ್ಕಿಡ್ ಫ್ಲವರ್ ಅನ್ನೋದು ಥೈಲ್ಯಾಂಡ್ ಇಂದ ಬರುತ್ತಂತೆ. ಅದು 500 ರೂಪಾಯಿ ಆಗುತ್ತೆ. ಅದ್ ಬಿಟ್ರೆ ಇನ್ನೆಲ್ಲ ಚೀಪು. ಇದು ಫ್ಲವರ್ ಬೊಕೆ ಹಾಕ್ತಾರಲ್ಲ ಆ ಫ್ಲವರ್ ರೋಸ್ ಜೊತೆ ಮಿಕ್ಸ್ ಮಾಡಿ ಹಾಕ್ತಾರೆ. ಈಗ ಆಚೆ ಹೂವೆಲ್ಲ ಮಾಡ್ತಾರಲ್ಲ ಅವ್ರು ಇಲ್ಲಿಂದಲೇ ಬೆಳಗ್ಗೆ ಬಂದು ತಗೊಂಡೋಗಿ ಚೀಪ್ ರೇಟ್ ಅಲ್ಲಿ ನಿಮ್ಗೆಲ್ಲ ಜಾಸ್ತಿ ಮಾಡ್ತಾರೆ. ಇದೆಲ್ಲ ಬಂದ್ರೆ ನಿಮ್ಗೂ ರೇಟ್ ಇಟ್ಟು ಮಾಡ್ತಾರೆ. ನಿಮ್ಗೆಲ್ಲ ಬೆಳಗ್ಗೆ ಬಂದ್ರೆ 50-60 ರೂಪಾಯಿಗೆಲ್ಲ ಚೀಪ್ ಆಗಿ ಸಿಗುತ್ತೆ. ಸೊ ಎಲ್ಲ 20 ರೂಪಾಯಿ ಒಂದ್ 20 ರೂಪಾಯಿ ಒಂದ್ ಹಾರ ಮಾಡ್ತಾ ಇದ್ರು. ನಾವು ಒಳಗಡೆ ಹೋದ್ರೆ ತಗೊಳಕ್ಕೆ 200 ಹೇಳ್ತಾರೆ. ನೀವ್ ಆಚೆ ಬೆಳಗ್ಗೆ ಬಾಳದಾದ್ರೆ 100-200 ದೇವಸ್ಥಾನದ ಮುಂದೆ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ 20 ರೂಪಾಯಿ ಕಮ್ಮಿರ್ತಾರೆ. ಎಷ್ಟು ಲಾಭ ಆಗುತ್ತೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು. ಯಾವ ಕಲರ್ ಬೇಕೋ ಆ ತರ ಕಲರ್ ರೋಸಸ್ ಇರುತ್ತೆ. 60 ರೂಪಾಯಿ ಅಂತೆ ಇಷ್ಟಕ್ಕೆ. ಎಲ್ಲ ಫ್ಲವರ್ ಬೊಕ್ಕೆ ತರ ಎಲ್ಲ ಬೇರೆ ಬೇರೆ ಕಲರ್. ಇನ್ನೊಂದ್ ಏನ್ ಟಿಪ್ ಅಂದ್ರೆ ನಿಮ್ಗೆ, ನೀವು ಮಾಲ್ಗೆಲ್ಲ ತಗೊಂಡೋಗಿ ಕಾಸ್ಟ್ಲಿ ಆಗಿ ದುಡ್ಡು ಖರ್ಚು ಮಾಡೋದ್ ಬದಲು ಈ ತರ ಫ್ಲವರ್ ಮಾರ್ಕೆಟ್ ಕರ್ಕೊಂಡ್ ಹೋಗ್ಬಿಡಿ. ನಿಮ್ ಹುಡುಗಿನ ಬೆಸ್ಟ್ ಫ್ರೆಂಡ್ ಆಗ್ಲಿ ನಿಮ್ ಗರ್ಲ್ ಫ್ರೆಂಡ್ ಆಗ್ಲಿ ಫುಲ್ ಚೀಪ್ ಆಗಿ ಫ್ಲವರ್ ಎಲ್ಲ ಕೊಡ್ಸ್ಬೋದು ನೀವು. 6:30-7 ಗಂಟೆ ಆದ ತಕ್ಷಣ ಇದೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ತಗೊಂಡ್ ಹೋಗ್ಬಿಡ್ತಾರೆ. ಮ್ಯಾಕ್ಸಿಮಮ್ 7 ಗಂಟೆ 7:15 ಗಂಟೆ ಇರುತ್ತೆ. ಸೊ ನೀವು ಬರಂಗಿದ್ರೆ 5 ಗಂಟೆಗೆ ಬರ್ಬೇಕು. 5 ಗಂಟೆಗೆ ಬಂದ್ರೆ ಇನ್ನ ಫ್ರೆಶ್ ಆಗಿರುತ್ತೆ. ಮತ್ತೆ 5 ಗಂಟೆಗೆ ಬಂದ್ರೆ ಇನ್ನ ಕಮ್ಮಿ ರೇಟ್ ಕೂಡ ಇರುತ್ತೆ. ಇಷ್ಟ ಟೈಮ್ ಫ್ಲವರ್ ತಗೊಳಕ್ ಬನ್ನಿ ಅಂದ್ರೆ ಒಂದು 5 ಗಂಟೆಯಿಂದ 5:15 ಗಂಟೆ, ಇನ್ನೊಂದು 7 ಗಂಟೆಯಿಂದ 7:15 ಗಂಟೆ. ಯಾಕೆ ಅಂದ್ರೆ 5 ಗಂಟೆಯಿಂದ ಅವಾಗ ಬಂದಿರುತ್ತೆ. 7 ರಿಂದ 7:15 ಗಂಟೆ ಅವಾಗ ಪ್ಯಾಕ್ ಮಾಡ್ತಾ ಇರ್ತಾರೆ. ಉಳಿದಿರೋದೆಲ್ಲ ಕೊಟ್ಬಿಟ್ಟು ಹೋಯ್ತಾರೆ ಕಮ್ಮಿ ರೇಟ್ಗೆ. ಸೊ ಆ ಟೈಮಿಗೆ ಬನ್ನಿ ನೀವು, ಕಮ್ಮಿ ಇರುತ್ತೆ. 11 ಗಂಟೆ ಈ ಸೀಸನ್ ಅಲ್ವಾ ಇದು. ಇಲ್ಲ ಸೀಸನ್ ಇದು ಹೂವ ಅದೇ ಸೀಸನ್. ಇದು ಡಿಸೆಂಬರ್ ಇಲ್ಲ, 1 ತಿಂಗಳಿಲ್ಲ. ಡಿಸೆಂಬರ್ ಮಾಸದಲ್ಲಿ ಇಲ್ಲಿಂದ ಗೊತ್ತಿಲ್ಲ. ಕೋಲಾಪೇಟೆ, ಹೊಸಪೇಟೆ, ಹೊಸಕೋಟೆ, ಚಿಕ್ಕಬಳ್ಳಾಪುರ ಬೇರೆ ಬೇರೆ ದೇಶದಿಂದ ಬರ್ತಾವಂತೆ. ಅವು ಬೇರೆ ಥೈಲ್ಯಾಂಡ್ ಇಂದ ಬರ್ತಾವೆ. ಅವೆಲ್ಲ ನೋಡಿ ಅವು ಆಟಗಳು ಅವೆಲ್ಲ ಹೆಂಗ್ ತಗೊಂಡ್ ರೇಟಿಗೆ ಬರುತ್ತೆ. ಹೌದು, ಇಲ್ಲಿ ಇದೆಲ್ಲ ಇವಾಗ ವ್ಯಾಪಾರ ಆಗಿಲ್ಲ ಅಂದ್ರೆ ಮುಂದೆ ನಾಳೆ ಏನಾಗಲ್ಲ. ಬೇಸ್ ಎಲ್ಲ ತರೋದು ಇವೆಲ್ಲ ಹೋಲ್ಸೇಲ್ ಅಲ್ಲಿ ನೀವು ಬೆಳೆದಿರ್ತೀರ. ನಿಮ್ಗೆಲ್ಲ ಹೆಂಗಿರ್ಬೋದು ಇದು ಒಂದು ಬೆಲೆ ಇದ್ದಾಗ 50 ರೂಪಾಯಿ 60 ರೂಪಾಯಿ ಅವರೇ ಇವ್ರೆ ಹಾಕ್ಬಿಡ್ತಾರೆ. ಅವರೇ ಹಾಕ್ತಾರೆ. ಇವಾಗ ಬೆಲೆ ಇಲ್ವಲ್ಲ, ಕಮ್ಮಿ ಮಾರಿ ಕೊಡೋದು ಅವ್ರಿಗೆ ಅಷ್ಟೇ. ನಿಮ್ ಮಧ್ಯ ಕಮಿಷನ್ ನಾವು ಮಾರ್ಕೊಡ್ತೀವಲ್ಲ ಅದು ಕಮಿಷನ್. ನಿಮ್ಗೆ ಯಾವ ಊರು? ಸಣ್ಣ ನಮ್ ಮನೆ ಬಿಡ್ದಿ. ಈ ಬಿಡ್ದಿನ ಪ್ರೈಸ್ ಇವಾಗ ಸೀಸನ್ ಅಲ್ವಂತೆ. ಅದಕ್ಕೆ ಇದ್ರೊಳಗಡೆ 10 ರೂಪಾಯಿ ಅಂತ ಅವ್ರೆ 1 ರೂಪಾಯಿಗೆ ಹೋಗ್ತಾವ್ರೆ. ಸೀಸನ್ ಇದ್ದಾಗ ಇದೆ 60 ರೂಪಾಯಿ ಮಾತ್ರ ಇರುತ್ತೆ. ಸೊ ನಾವು ತಗೊಂಡಿದ್ದೀವಿ. ಆರ್ಕಿಡ್ ಫ್ಲವರ್ ಇದು ಥೈಲ್ಯಾಂಡ್ ಇಂದ ಅಂತೆ ಬರೋದು. ಯಾವ ಕಲರ್ ಬೇಕೋ ಆ ಕಲರ್ ಮಾತ್ರ ಇರುತ್ತೆ. ಇವಾಗ ಬೇರೆ ರೋಡ್ ಹೋಗ್ತಾ ಇದೀವಿ. ಇಲ್ಲೆಲ್ಲ 120 ಎಲ್ಲ ಡಿಫ್ರೆಂಟ್ ಹೂವು, ಅದಕ್ಕೆ 120. ಫ್ಲವರ್ ಮಾರ್ಕೆಟ್ ಅಲ್ಲಿ ಫ್ಲವರ್ ಒಂದೇ ಅಲ್ಲ ಬಿಸ್ನೆಸ್. ಇಲ್ಲಿ ಬಕೆಟ್ ಎಲ್ಲ ಮಾರ್ಬೋದು. ಮತ್ತೆ ಇಲ್ಲಿ ಬೆಳಗ್ಗೆ ಜೋಳ ಹಾಕ್ತಾ ಇರ್ತಾರೆ. ಅವ್ರಿಗೂ ಮತ್ತೆ ಒಳ್ಳೆ ಬಿಸ್ನೆಸ್ ಆಗುತ್ತೆ. ಮತ್ತೆ ಟೀ, ಕಾಫಿ ಇನ್ನು ಏನೇನೋ ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಬೆಳಗ್ಗೆ ಚಳಿ ಇರುತ್ತೆ, ತಗೋತಾರೆ. ಅವ್ರ ಲಾಭ ಆಗಿಲ್ಲ ಅಟ್ಲೀಸ್ಟ್ ಅವ್ರು ಹಾಕಿರೋದಾದ್ರು ಬರುತ್ತೆ. ಅದಕ್ಕಿಂತ ಜಾಸ್ತಿನೇ ಬರುತ್ತೆ ಅಂತ ಅನ್ಕೋಬಹುದು. 12 ಗಂಟೆಗೆ ಬರ್ತಾರಂತೆ ಗಾಯ್ಸ್.
12 ಗಂಟೆಗೆ ಬಂದು ಬೆಳಗ್ಗೆ ಒಂದ್ 8-9 ಗಂಟೆ ಹಂಗ್ ಹೋಯ್ತಾರೆ ಅಂದ್ರೆ ಅಷ್ಟೊತ್ತಿಗೆಲ್ಲ ಎಷ್ಟು ಬಿಸ್ನೆಸ್ ಮಾಡ್ಬೋದು ಲೆಕ್ಕ ಹಾಕಿ ನೀವೇ. ಸೊ ಅದಾದ್ಮೇಲೆ ಗಾಡಿಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಎಲ್ರು ಕೂಡ ಎತ್ತಾ ಇರ್ತಾರೆ. ಇವಾಗೆಲ್ಲ ಪ್ಯಾಕಿಂಗ್ ಟೈಮು, ಬಸ್ ಎಲ್ಲ ಸ್ಟಾರ್ಟ್ ಆಯ್ತು, ಅದಕ್ಕೆ ಪೊಲೀಸರೆಲ್ಲ ಬಂದು ಪಾಪ ಎಲ್ರು ಎಚ್ತಾ ಇರ್ತಾರೆ. ಅದ್ರ ಎಚ್ಸಲ್ಲ ಸ್ವಲ್ಪ ಜಾಗ ಬಿಡಿಸ್ತಾರೆ. ಒಂದ್ ಅರ್ಧ ಗಂಟೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಈ ಕಡೆ ಬಂದ್ರೆ ಹಾರಗಳು, ಅಲ್ಲಿ ಬರೀ ಸಿಂಗಲ್ ಫ್ಲವರ್ಸ್ ತರ ಐತಿ. ಈ ಕಡೆ ಬಂದ್ರೆ ಫುಲ್ ಹಾರಗಳು. ಇಲ್ಲಿ ಫುಲ್ ಕಮ್ಯುನಿಟಿ ಇರುತ್ತೆ. ಇಲ್ಲಿಂದಾನೇ ತಗೊಬಂದು ನಿಮ್ಗೆಲ್ಲ ಜಾಸ್ತಿ ಮಾರೋದವ್ರು ಇಲ್ಲಿಂದ. ಹಾ, ಇಲ್ಲೆಲ್ಲ ಇವಾಗೆಲ್ಲ ಒಂದು ಬೆಳಗ್ಗೆ 20 ರೂಪಾಯಿ ಮಾಡ್ತಾ ಇದ್ರು ಹಾರ, ನಿಮ್ಗೆಲ್ಲ 200 ರೂಪಾಯಿ ಹೇಳ್ತಾರೆ. ಬೇಕಾಗಿರುತ್ತೆ ಅರ್ಜೆಂಟ್ ಅಲ್ಲಿ. ನಮ್ಗೆ ಅರ್ಜೆಂಟ್ ಅಲ್ಲಿ ಬೇಕಾಗೇ ಆಗಿರುತ್ತೆ, ದೇವಸ್ಥಾನಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ತಗೊಂತೀವಿ. ನೀವು ಬೆಳಗ್ಗೆನೆ ಬಂದು ಇಲ್ಲಿ ಹೋದ್ರೆ ಒಂದ್ ಚೀಲ ತುಂಬ್ಕೊಂಡು ಹೋಗ್ಬೋದು ನೀವು 200 ರೂಪಾಯಿಗೆ. ಇಲ್ಲಿ 200, ಅಲ್ಲಿ 200 ರೂಪಾಯಿಗೆ ಒಂದೇ ಒಂದ್ ಹಾರ ಕೊಡ್ತಾರೆ. ಇಲ್ಲ ಹಂಗಲ್ಲ, 200 ರೂಪಾಯಿಗೆ ಎಷ್ಟು 20 ರೂಪಾಯಿ ಅಂತೆ ಹಾರ. ಅದು ಇವೆಲ್ಲ 20 ರೂಪಾಯಿ 30 ರೂಪಾಯಿ 30 ರೂಪಾಯಿ ಅಂತೆ. 20 ರೂಪಾಯಿ 30 ರೂಪಾಯಿ 20 ರೂಪಾಯಿ 30 ರೂಪಾಯಿ ಅಷ್ಟೇ. ಇವಾಗೆಲ್ಲ ಅಂಗಡಿ ಎಲ್ಲ ಬಾಕ್ಲ ಹಾಕೊಂಡಿದ್ದೇವೆ. ಇದು ಓಪನ್ ಆಗೋವರ್ಗು ಇರ್ತಾವ ಅಷ್ಟೇ, ಅಂಗಡಿ ಓಪನ್ ಆಗೋವರ್ಗು. ಆಮೇಲೆ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಒಂದ್ ಅರ್ಧ ಗಂಟೆ, ಒಂದ್ 1 ಅವರ್ ಮ್ಯಾಕ್ಸಿಮಮ್. ಆಮೇಲೆಲ್ಲ ಕ್ಲೋಸ್ ಆಗಿ ಮತ್ತೆ ನಾಳೆ ಬೆಳಗ್ಗೆ, ನಾಳೆ ಅಲ್ಲ ಇವತ್ತು ರಾತ್ರಿ 12 ಗಂಟೆಗೆ ಮತ್ತೆ ಓಪನ್ ಅಂತೆ. ಗೈಸ್ ಬರೀ 30, ಯಾವ್ ತಗೊಂಡ್ರು ಯಾವ ಕಲರ್ ತಗೊಂಡ್ರು 30 ರೂಪಾಯಿ, ಮಾರ್ 20 ರೂಪಾಯಿ ಅಂತೆ. ಅದೇ ನೀವು ಆಚೆ ತಗೊಂಡ್ರೆ 50-60 ರೂಪಾಯಿ ಅಂತ ಕಮ್ಮಿ ಅಂತೂ ಕೊಡಲ್ಲ. ಇವಾಗ ಹೋಯ್ತಾರಂತ ಫ್ಲವರ್ ಮಾರ್ಕೆಟ್, ಅದು ಎಷ್ಟೊತ್ತಲ್ಲಿ ಬಂದ್ರು ಓಪನ್ ಆಗಿರುತ್ತೆ. ಬಟ್ ಇದಂಗಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಕ್ಲೋಸ್ ಮಾಡ್ಬಿಡ್ತಾರೆ. ಇವಾಗ ಹೋಯ್ತಿರೋದು ನೀವು ಎಷ್ಟೊತ್ತಲ್ಲಿ ಬಂದ್ರು ಓಪನ್ ಆಗಿರುತ್ತೆ. ಹಾರ ಎಲ್ಲ ಆರ್ಡರ್ ಕೊಟ್ಟೆಲ್ಲ ಮಾಡಿಸ್ಬೋದು ಇಲ್ಲಿ. ಸೊ ಆ ಜಾಗಕ್ಕೆ ಹೋಯ್ತಿದೀವಿ. ಅಲ್ಲಿ ನಾವು ನಮ್ಮನ್ನ ಹಿಡ್ಕೊಂಡ್ರೆ ಬಿಡೋದೇ ಇಲ್ಲ, ನಾವು ತಗೊಂಡೇ ಹೋಗ್ಬೇಕು. ತಗೊಂಡೆ ರೇಟ್ ಕೇಳ್ಬಿಟ್ಟು ಸುಮ್ಮನೆ ಬರಂಗಿಲ್ಲ, ಅದೊಂದು ಪ್ರಾಬ್ಲಮ್ ಇಲ್ಲಿ. ಅಂದ್ರೆ ಯಾರೇನ್ ಮಾಡಲ್ಲ, ಯಾರೋ ಒಬ್ಬೊಬ್ರು ಹಂಗಿರ್ತಾರೆ, ಎಲ್ರು ಹಂಗೆ ಇರಲ್ಲ. ಗಾಯ್ಸ್ ಇದೇ ನಾನು ಹೇಳಿದ್ ಫ್ಲವರ್ ಮಾರ್ಕೆಟ್. ಕಾಮ ಮಾತ್ರ ನೆಕ್ಸ್ಟ್ ಲೆವೆಲ್ ಗೈಸ್. ಇಲ್ಲ ಒಂದು ಹಾರ ಇದೆ, ನನಗಿಂತ ದಪ್ಪಕ್ಕೆ, ನನಗಿಂತ ಉದ್ದಕ್ಕಿದೆ, ಎಷ್ಟೊಂದೇ ಗೊತ್ತಿಲ್ಲ ನನ್ಗೂನು. ಇಲ್ಲಿ ಯಾವತ್ ಬಂದ್ರು ಇದೇ ಇರುತ್ತೆ. ಇದು ಆತರ ಅಲ್ಲ, ಇದು ಇವಾಗೆ ಓಪನ್, ಸಂಜೆವರೆಗೂ ಓಪನ್ ಇರುತ್ತೆ ಇದು. ಇದೆಲ್ಲ ಹಾರ ಎಲ್ಲ ಇಲ್ಲೇ ಮಾಡ್ಸೋದು, ಮದುವೆಗೆಲ್ಲ ಅಲ್ಲೇ ಆರ್ಡರ್ ಕೊಟ್ಟು ಮಾಡಿಸ್ಬೋದು ನೀವು. ಗೈಸ್ ಫೈನಲ್ ಆಗಿ ಫ್ಲವರ್ ಮಾರ್ಕೆಟ್ ಇಂದ ಆಚೆ ಬಂದು ನಾವ್ ಮನೆಗೂ ಸ್ವಲ್ಪ ಹೂ ತಗೋಬೇಕಿತ್ತು, ತಗೊಂಡ್ ಬಂದು ಇವಾಗ ಮನೆಗೆ ಹೋಯ್ತಾ ಇದೀವಿ. ಸೊ ನೋಡಿ ಗೈಸ್, ಈ ವಿಡಿಯೋ ನೋಡಿ ಯಾರ್ಯಾರಿಗೆಲ್ಲ ಇಲ್ಲಿ ಬರ್ಬೇಕು ಅಂತ ಅನ್ಸಿದೆ ಕಮೆಂಟ್ ಹಾಕ್ಬಿಡಿ. ಬನ್ನಿ, ಬರ್ಬೇಕು ಅಂತ ಅನ್ಸೋದಲ್ಲ, ಬನ್ನಿ. ನೀವು ತಗೊಂಡಿದಾದ್ರೂ ಪರವಾಗಿಲ್ಲ, ಸುಮ್ನೆ ಒಂದ್ಸಲ ವಿಸಿಟ್ ಮಾಡಿ. ನಿಮ್ಗೆ ಒಂಥರ ಫ್ರೆಶ್ ಫೀಲ್ ಅನ್ಸುತ್ತೆ. ಬೆಳಗ್ಗೆ ನಾವು ತಗೊಂಡಿದೀವಿ ಸ್ವಲ್ಪ.